ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ದಂಟಳ್ಳಿ ಗ್ರಾಮದ ಬಳಿ ಕುಡಿಯುವ ನೀರಿನ ಕೊರತೆಯ ವಿರುದ್ಧ ರೈತರು ನಡೆಸಿದ ಪ್ರತಿಭಟನೆ ಗಂಭೀರ ತಿರುವು ಪಡೆದುಕೊಂಡಿದ್ದು, ಪೊಲೀಸರ ಕಣ್ಗಾವಲನ್ನ ತಪ್ಪಿಸಿ ಸುಮಾರು 50ಕ್ಕೂ ಹೆಚ್ಚು ರೈತರು ಕಾವೇರಿ ನದಿಗೆ ಇಳಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ರಾಮಪುರ, ಮಾಟ್ರಹಳ್ಳಿ, ಕೌದಳ್ಳಿ ಸೇರಿ ವಿವಿಧ ಗ್ರಾಮಗಳಿಂದ ನೂರಾರು ಸಂಖ್ಯೆಯ ರೈತರು ಬೈಕ್ ರ್ಯಾಲಿ ಮೂಲಕ ದಂಟಳ್ಳಿ ಬಳಿಯ ಕಾವೇರಿ ನದಿಗೆ ತೆರಳಿ ನದಿಯಿಂದ ಗ್ರಾಮಾಂತರ ಪ್ರದೇಶಗಳಿಗೆ ನೀರು ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದರು. ಪ್ರತಿಭಟನೆಯನ್ನ ರೈತರೊಂದಿಗೆ ಮಹಿಳೆಯರು ಭಾಗವಹಿಸಿದ್ದು ಕಂಡುಬಂದಿದೆ. ಈ ವೇಳೆ ಇದನ್ನ ಮನಗಂಡ ತಹಸೀಲ್ದಾರ್ ಚೈತ್ರ ಹಾಗೂ ರಾಮಪುರ ಠಾಣೆಯ ಇನ್ಸ್ಪೆಕ್ಟರ್ ಚಿಕ್ಕರಾಜ್ ಶೆಟ್ಟಿ ನೇತೃತ್ವದ ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಮಾರ್ಗ ಮಧ್ಯದಲ್ಲಿಯೇ ರೈತರನ್ನ ತಡೆದು ಅವರ ಮನವಿಯನ್ನ ಆಲಿಸಿದ್ರು. ಆದರೆ ಈ ನಡುವೆ ಸುಮಾರು 50ಕ್ಕೂ ಹೆಚ್ಚು ರೈತರು ಪೊಲೀಸರ ಭದ್ರತಾ ವಲಯವನ್ನ ತಪ್ಪಿಸಿ ನದಿಯ ದಡಕ್ಕೆ ಇಳಿದು ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ಸರ್ಕಾರಕ್ಕೆ ಗಟ್ಟಿಯಾದ ಸಂದೇಶ ಕೊಟ್ಟಿದ್ದಾರೆ. ಇನ್ನು ಪೊಲೀಸರು ನೂರಾರು ರೈತರನ್ನ ತಡೆದು ನದಿಗೆ ಇಳಿಯದಂತೆ ಮಾಡುವಲ್ಲಿ ಯತ್ನಿಸಿದ್ರು ಕೂಡ ಕೆಲವರು ಭದ್ರತಾ ವಲಯವನ್ನ ಮೀರಿ ನದಿಗೆ ಇಳಿದಿರುವುದು ಭದ್ರತಾ ವ್ಯವಸ್ಥೆಯಲ್ಲಿನ ಕೊರತೆಯನ್ನ ಎತ್ತಿ ಹಿಡಿದಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.